ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ಎಲ್ಲರೂ ನೋಡಿದಂತೆ VAO ಒಂದು ಕಟ್ ಆಫ್ನ ಎಲ್ಲ ಡಿಸ್ಟ್ರಿಕ್ಟ್ ವೈಸ್ ಕಟ್ ಆಫ್ನ ಒಂದು ಬಿಟ್ಟಿದ್ದಾರೆ. ಸೊ ನಾನು ನೋಡಿರೋ ಹಾಗೆ ಕಟ್ ಆಫ್ ಎಷ್ಟು ನಿಲ್ಬೋದು ಅಂದರೆ ಬಾಗಲಕೋಟೆ. ಸೊ ಈ ಡಿಸ್ಟ್ರಿಕ್ಟ್ನ ತೊಗೊಂಡ್ರೆ ಇಲ್ಲಿ ಹೈಯೆಸ್ಟ್ ಸಂಗಮೇಶ್ ಅನ್ನೋರು 146 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. ಸೊ ಇವ್ರಿಗೆ ಪೇಪರ್ 1ಅಲ್ಲಿ 78.75 ಹಾಗೆ ಪೇಪರ್ 2ಅಲ್ಲಿ 67.25ನ ಸ್ಕೋರ್ ಮಾಡಿದ್ದಾರೆ. ಸೊ ಇವರು ಫಸ್ಟ್ ರ್ಯಾಂಕ್ ಬಾಗಲಕೋಟೆ ಜಿಲ್ಲೆಗೆ. ಸೊ ಅದಾದ ನಂತರ ಪ್ರಭು ಕಾಲಗಿ ಅಂತ ಬರ್ತಾರೆ. ಸೊ ಪ್ರಭು ಕಾಲಗಿ ಅವರು ಟೋಟಲ್ 136.25 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. ಪೇಪರ್ 1 59.25 ಮತ್ತು ಪೇಪರ್ 2 ಬಂದುಬಿಟ್ಟು 77. ಸೊ ಇವರು 136ನ ಸ್ಕೋರ್ ಮಾಡಿದ್ದಾರೆ. ಸೊ ಹಾಗೆ ನೋಡ್ತಾ ಇರೋದಾದರೆ ಇವರು ಫಸ್ಟ್ ರ್ಯಾಂಕು, ಇವರು ಸೆಕೆಂಡ್ ರ್ಯಾಂಕು. 10th ರ್ಯಾಂಕ್ ಎಲ್ಲಿಗೆ ನಿಲ್ಲುತ್ತೆ ಅಂದರೆ 10th ರ್ಯಾಂಕ್ ಶಿವರಾಜ್ ಲಕ್ಕುಂಡಿ ಅವರು ಬಂದ್ಬಿಟ್ಟು 129.25 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. ಪೇಪರ್ 1 66.25 ಪ್ಲಸ್ ಪೇಪರ್ 2 63.25. ಸೊ ಈಗ ಬಾಗಲಕೋಟೆಗೆ ಇರುವ ಟೋಟಲ್ ವೇಕೆನ್ಸಿಗಳು 32. ಸೊ ಇಲ್ಲಿ ನೋಡುವುದಾದರೆ ಜನರಲ್ ಮೆರಿಟ್ ಅರೌಂಡ್ 146 ಕಟ್ ಆಫ್ ಇದೆ, ಸ್ಟಾರ್ಟ್ ಆಗುತ್ತೆ. ಸೊ 146ಇಂದ ಒಂದು ಎಲ್ಲಿವರೆಗೂ ಒಂದು 140ವರೆಗೂ GM ಕಟ್ ಆಫ್. ಸೊ ಅದಾದಮೇಲೆ ಬೇರೆ ಕಟ್ ಆಫ್ ನೋಡ್ಬೋದು. ಬಟ್ ನಿಮಗೆ ಎಲ್ಲ ರಿಸರ್ವೇಷನ್ ಇದೆ, ಅದು ಇದು ಇದೆ ಅಂದರೆ ಒಂದು 100ಇಂದ 140 ಮಾರ್ಕ್ಸ್ ಒಳಗಡೆ ಇಲ್ಲಿ ಕಟ್ ಆಫ್ ನಿಲ್ಲುತ್ತೆ. ಸೊ ಯಾರು ಇಷ್ಟು ಮಾರ್ಕ್ಸ್ನ ಸ್ಕೋರ್ ಮಾಡಿದ ಒಂದು ಹೋಪ್ಸ್ ಇಟ್ಕೊಳ್ಳಿ, ಇಲ್ಲ ಅಂದರೆ ಬರ್ತಿರುವ PDO ಎಕ್ಸಾಮ್ಗೆ ತಯಾರಾಗಿ. ಸೊ ಹಾಗೆ ಬ್ಯಾಂಗ್ಳೂರು ರೂರಲ್ ನೋಡೋದಾದರೆ, ಸೊ ಇಲ್ಲಿ ಫಸ್ಟ್ ರ್ಯಾಂಕ್ ಬಂದ್ಬಿಟ್ಟು ಅನಿಲ್ ಕುಮಾರ್ ಅಂತ. ಸೊ ಇವರು ಸ್ಕೋರ್ ಕೂಡ 145.3 ಬರ್ತಾ ಇದೆ. ಸೊ 73 ಫಸ್ಟ್ ಪೇಪರು, ಸೆಕೆಂಡ್ ಪೇಪರ್ 72.25. ಸೊ ಸೆಕೆಂಡ್ ರ್ಯಾಂಕ್ ಚೇತನ್ ಕೆ ಅವರು 65.5 ಮಾರ್ಕ್ಸ್, ಫಸ್ಟ್ ಪೇಪರ್ 72.5, ಸೆಕೆಂಡ್ ಪೇಪರ್ ಟೋಟಲ್ 138 ಮಾರ್ಕ್ಸ್. ಸೊ ಹಾಗೆ ನೋಡೋದಿದ್ರೆ 10th ರ್ಯಾಂಕ್ ಬಂದ್ಬಿಟ್ಟು ರಮ್ಯಾ ಕುಮಾರಿ ಅಂತ. ಇವರು ಟೋಟಲ್ ಆಗಿ 125 ಮಾರ್ಕ್ಸ್ನ ಸ್ಕೋರ್ ಮಾಡಿದ್ದಾರೆ. ಸೊ ಇಲ್ಲಿ 55.75 ಫಸ್ಟ್ ಪೇಪರು ಮತ್ತು 69.25 ಸೆಕೆಂಡ್ ಪೇಪರು. ಸೊ ಇಲ್ಲೇ ನೋಡ್ಬೋದು 125 ಇಲ್ಲಿ 10th ರ್ಯಾಂಕ್, ಇಲ್ಲಿ 125 ಬ್ಯಾಂಗ್ಳೂರು ರೂರಲಲ್ಲಿ 10th ರ್ಯಾಂಕ್. ಸೊ ಆ್ಯಾವ್ರೇಜ್ ಬಂದ್ಬಿಟ್ಟು 100ಇಂದ 140. ನಿಮ್ಗೆ ಏನಾದ್ರು ರಿಸರ್ವೇಷನ್ನು ಎಲ್ಲ ಇದೆ ಅಂದರೆ ಜನರಲ್ ಮೆರಿಟ್ ಹುಡುಗರಾದರೆ ಸೊ 135 ಮೇಲೆ ನಿಮ್ಮ ಸ್ಕೋರ್ ಇರಬೇಕು. ಮತ್ತು ಕ್ಯಾಟಗರಿ 1 ಐ ಥಿಂಕ್ 120ಗೆ ನಿಲ್ಬೋದು. ಮೋಸ್ಟ್ಲಿ ಎಲ್ಲ ಡಿಸ್ಟ್ರಿಕ್ಸಲ್ಲಿ ಇದು 122, 123 ಆ ಥರ ನಿಲ್ತಾ ಹೋಗುತ್ತೆ. ಸೊ SC ST ಇವ್ರಿಗೆಲ್ಲ ಮೇ ಬಿ 110, 100 ಅಷ್ಟಕ್ಕೆ ನಿಲ್ಲುತ್ತೆ. ಇದು ಎಲ್ಲ ಡಿಸ್ಟ್ರಿಕ್ಸ್ದು ಒಂದು ಆ್ಯಾವ್ರೇಜ್ ಕಟ್ ಆಫ್. ಸೊ ನೀವು ಈ ಸ್ಕೋರ್ ಒಳಗಡೆ ಬಂದರೆ ಹೋಪ್ಸ್ ಇಟ್ಕೊಳ್ಳಿ. 70 ಮಾರ್ಕ್ಸ್ ಬಂದಿದೆ ಸರ್, ಆಗುತ್ತಾ? 80 ಬಂದಿದೆ ಆಗುತ್ತಾ ಅಂದರೆ ಡಿಫಿಕಲ್ಟಿ. ಇಷ್ಟು ಲೋ ಸ್ಕೋರ್ಸ್ಗೆಲ್ಲ ಸಿಗುವುದು ತುಂಬ ಕಷ್ಟ. ಸೊ ಮುಂದೆ ಬರುವ PDO ಎಕ್ಸಾಮ್ಗೆ ತಯಾರಾಗಿ, KS ಎಕ್ಸಾಮ್ಗೆ ತಯಾರಾಗಿ. ಸೊ ಅಲ್ಲೂ ತುಂಬ ಒಳ್ಳೆಯ ಆಪರ್ಚುನಿಟೀಸ್ ಇದೆ. ಸೊ ಆಲ್ ದ ಬೆಸ್ಟ್ ನಿಮ್ಮ ಮುಂದಿನ ಪ್ರಿಪ್ರೇಷನ್ಗೆ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.